ಬ್ಯಾಕ್ ಟು ಮೈ ಚಾನೆಲ್. ದಿಸ್ ಇಸ್ ಗೌರಿಶ್ರೀ. ಇವತ್ತು ನಾವು ಡೇ 2 ಆಫ್ ಅವರ್ ಟ್ರಿಪ್ಪಲ್ಲಿದ್ದೀವಿ. ನಾವು ಫಸ್ಟ್ ಪ್ಲೇಸ್ ವಿಸಿಟ್ ಮಾಡ್ತಿರೋದು ಸಿಂಥೆರಿಯಾ ರಾಕ್. ಇದಾದಮೇಲೆ ನಾವು ವಾಟರ್ ಆ್ಯಕ್ಟಿವಿಟಿ ಪ್ಲಾನ್ ಮಾಡಿದ್ದೀವಿ. ಸೊ ಸ್ಟೇ ಟ್ಯೂನ್ಡ್. ಸಿಂಥೆರಿ ರಾಕ್ ಬೇಸ್ ರೀಚ್ ಆಗೋಕ್ಕೆ ಯು ಹ್ಯಾವ್ ಟು ಕ್ಲೈಂಬ್ ಡೌನ್ ಅರೌಂಡ್ 100 ಸ್ಟೆಪ್ಸ್. ಆ್ಯಂಡ್ ಈ ಸ್ಟೆಪ್ಸ್ ಪಕ್ಕನೇ ಡಿಫ್ರೆಂಟ್ ವೆರೈಟೀಸ್ ಆಫ್ ರಾಕ್ಸ್ ಆ್ಯಂಡ್ ಅದ್ರ ಹಿಸ್ಟ್ರಿ ಕೂಡ ಮೆನ್ಷನ್ ಮಾಡಿದ್ದಾರೆ, ವಿಚ್ ಯು ಕ್ಯಾನ್ ಸಿ. ಸೊ ಇಲ್ಲಿ ಹಿಂದೆ ಏನು ಕಾಣ್ತಿದೆ, ಇದು ಮೊನೋಲಿಥಿಕ್ ರಾಕ್ ಅಂತೆ, ಏಕಶಿಲಾ ರಾಕ್ ಅಂತ ಹೇಳ್ತಾರೆ. ಸೊ ಒಂದೇ ಕಲ್ಲು ಆ್ಯಂಡ್ ನದಿ ಹರಿತಿದೆ. ಮಿಲಿಯನ್ಸ್ ಆಫ್ ಇಯರ್ಸ್ ಅಗೋ ವಾಲ್ಕೆನಿಕ್ ಎರಪ್ಷನ್ ಇಂದ ಫಾರ್ಮ್ ಆಗಿರೋ ಈ ಸಿಂಥೆರಿ ರಾಕು 300 ಫೀಟ್ ಹೈಟ್ ಇದೆ ಫ್ರಮ್ ದ ಬೇಸ್. ಆ್ಯಂಡ್ ಇದ್ರ ಬೇಸಲ್ಲಿ ಕನೇರಿ ರಿವರ್ ಹರಿಯುತ್ತೆ. ಸೊ ನಾವಿವಾಗ ದಾಂಡೇಲಿಗೆ ಬಂದಿದ್ದೀವಿ. ಇಲ್ಲಿ ಕೆಲವು ವಾಟರ್ ಆ್ಯಕ್ಟಿವಿಟೀಸ್ ಮಾಡೋಣ ಅಂತ ಹಾರ್ನ್ಬಿಲ್ ಅಡ್ವೆಂಚರ್ಸ್ ಅಂತ ಇದ್ದಾರೆ, ಅವ್ರ ಹತ್ರ ಬಂದಿದ್ದೀವಿ. ಜಿಪ್ ಲೈನ್ ಆ್ಯಂಡ್ ರಾಫ್ಟಿಂಗ್ ಮಾಡೋಣ ಅಂತ ಇದ್ದೀವಿ. ನೋಡಬೇಕು ಇದೆಯೋ ಇಲ್ವೋ ಅಂತ. ಇದ್ರೆ ವಿ ವಿಲ್ ಡೂ ದ್ಯಾಟ್ ಆ್ಯಂಡ್ ದೆನ್ ವಿ ಶುಡ್ ಸಿ ವಾಟ್ ವಿಲ್ ಡೂ. ಸೊ ಬನ್ನಿ ಹೋಗಿ ನೋಡೋಣ ಏನು ಚಾರ್ಜಸ್ಸು ಏನು ಅಂತೆಲ್ಲ. ಸೊ ನಾವು ವಿಚಾರಿಸಿದ್ವಿ ಜಿಪ್ ಲೈನ್ಗೆ ದೇ ಆರ್ ಚಾರ್ಜಿಂಗ್ ಅರೌಂಡ್ 350 rupees. ಆ್ಯಂಡ್ ಜಿಪ್ ಲೈನ್ ವಾಟ್ರಿಗೆ ಬೀಳಿಸ್ತಾರೆ. ಆ್ಯಂಡ್ ರಾಫ್ಟಿಂಗ್ ಅಂತ ಹೇಳಿದ್ರೆ 500 to 650 ಚಾರ್ಜ್ ಮಾಡ್ತಿದ್ದಾರೆ. ಫೋಟೋಸು ವೀಡಿಯೋಸ್ ಬೇಕಂದರೆ ದೇ ಆರ್ ಚಾರ್ಜಿಂಗ್ 1600 ಪರ್ ರಾಫ್ಟ್, ಅಂದರೆ ಪರ್ ಬೋಟಿಗೆ 1600 ಚಾರ್ಜ್ ಮಾಡ್ತಿದ್ದಾರೆ. ಸೊ ತಗೊಳ್ಳೋಣ ಅಂತ ಇದ್ದೀವಿ. ಭಯನೂ ಆಗ್ತಾಯಿದೆ. ಸಿ ಹೌ ಇಟ್ ಇಸ್. ನೀವಿರೋ ಜಾಗದಲ್ಲಿ ನೀರು ಎಷ್ಟಿರ್ಬೋದು ಅಂತ ಏನಾದರೂ ಗೆಸ್ಟ್ ಮಾಡಿದ್ದೀರಾ? 50 ಅಡಿನ 48 ಫೀಟ್ ಡೀಪ್ ಇದೆ ಇಲ್ಲಿ. ನನ್ನ ಲೆಕ್ಕದ ಪ್ರಕಾರ 2 ಫುಟ್ ಕಡಿಮೆ ಇದೆ. ನೀವು ಆದರೂ ಫ್ಲೋಟ್ ಆಗ್ತಾ ಇದ್ದೀರಾ. ಅಲ್ಲಿ ನಾವು ರಾಫ್ಟಿಂಗ್ ಹೋಗಬೇಕಾದ್ರೆ ಸೇಮ್ ಸಮ್ ಟೈಮ್ ನಮ್ಮ ಬೋಟ್ ಫ್ಲಿಪ್ ಆಗ್ತದೆ, ವಾಶ್ ಔಟ್ ಆಗ್ತೀವಿ. ಯಾರೂ ಭಯಪಡೋ ಅವಶ್ಯಕತೆ ಇಲ್ಲ. ಏನು ಮಾಡಬೇಕು, 2 ಲೈಫ್ ಜಾಕೆಟ್ ಬಕ್ಕಲ್ಲಿ ಹಿಡ್ಕೊಳ್ಬೇಕು, ಆರಾಮ್ಸೆ ನಗ್ತಾ ಮಲ್ಕೊಳ್ಬೇಕು. ಅಲ್ಲಿ ಕೈ ಕಾಲು ಯಾವುದು ಯೂಸ್ ಮಾಡಬಾರ್ದು. ಸ್ಟಾಪ್ ಅಂಡ್ ಗೆಟ್ ಡೌನ್ ಎವ್ರಿಬಡಿ. ಎವ್ರಿಬಡಿ ಲುಕ್ ಬ್ಯಾಕ್. ಹಿಂದೆ ನೋಡಿ ಒಂದ್ಸಲ ಸೇ ಹಾಯ್ ಹಲೋ. Everybody can enjoy? Yeah! Okay guys. ನಾವು ಜಸ್ಟು ವಾಟರ್ ಆ್ಯಕ್ಟಿವಿಟಿ ಮುಗಿಸಿದ್ವಿ. ಬರೀ ರಾಫ್ಟಿಂಗ್ ಆ್ಯಂಡ್ ಜಿಪ್ ಲೈನ್ ಮಾಡಿದ್ವಿ. ರಾಫ್ಟಿಂಗ್ ಮಾತ್ರ ಸಖತ್ತಾಗಿತ್ತು. ವಿ ರಿಯಲಿ ಎಂಜಾಯ್ಡ್ ಇಟ್. ಹೋಗೋಕ್ಕಿಂತ ಮುಂಚೆ ಸ್ವಲ್ಪ ಭಯ ಇತ್ತು, ಬಟ್ ಹೋದ್ಮೇಲಂತೂ ಇಟ್ ವಾಸ್ ಡೆಫಿನೆಟ್ಲಿ ಇಲ್ಲಿ ಬಂದಾಗ ಬರ್ತ್ ಟ್ರೈಯಿಂಗ್ ಅಂತ ಅನ್ನಿಸ್ತು ನನಗಂತೂ. ಇಟ್ ವಾಸ್ ವೆರಿ ನೈಸ್. ಸೊ ದಿಸ್ ವಾಸ್ ಆ ಡೇ 2. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ನೀವೇನಾದರೂ ನನ್ನ ಜೊತೆ ವರ್ಲ್ಡ್ ಎಕ್ಸ್ಪ್ಲೋರ್ ಮಾಡಬೇಕು ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ನನ್ನ ಡೇ 1 ಬ್ಲಾಗ್ನ ನೋಡಿಲ್ಲ ಅಂತ ಹೇಳಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ಸೊ ಗೋ ಆ್ಯಂಡ್ ವಿಸಿಟ್ ದ್ಯಾಟ್ ಆಲ್ಸೋ. And I'll see you guys in the next one. Bye bye.